ಬಿರಿಯಾನಿ ಟೇಸ್ಟ್ ಮಾಡೋಣ. ಇನ್ನೊಂದು ಸೇಮ್ ತಗೊಂಡಿದ್ದಾಳೆ, ಅದೇ ಥರ ಇಲ್ಲಿದೆ ನೋಡಿ, ಚೆನ್ನಾಗಿದೆ ನೋಡ್ರೆ. ಬಸ್ಸಲ್ಲಿ ಯಾಕೋ ಹತ್ತಿಸ್ಕೊಳ್ಳಲ್ಲ ಅನಿಸ್ತಿದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳದ್ದು ಭರತನಾಟ್ಯ ಗಂಧರ್ವ ಎಕ್ಸಾಮ್ ಇತ್ತು, ಹಾಗಾಗಿ ಈಗ ಹೊಸನಗರ ರಾಮಕೃಷ್ಣ ಸ್ಕೂಲಲ್ಲಿದ್ದೀವಿ. ನೋಡ್ಬೋದು ಇಲ್ಲಿ ಎಲ್ಲ ಮಕ್ಕಳೂ ರೆಡಿ ಆಗ್ತಿದ್ದಾರೆ. ಅವ್ರದ್ದು ಸ್ಕೂಲ್ ಯೂನಿಫಾರ್ಮ್ ಇದೆ, ಅಂತ ಭರತನಾಟ್ಯದ ಯೂನಿಫಾರ್ಮು, ಎಲ್ಲೋ ಮತ್ತು ರೆಡ್ ಟಾಪು, ಆಮೇಲೆ ಎಲ್ಲೋ ವೇಲ್, ಆ ಥರ ಜಸ್ಟ್ ಸಿಂಪಲ್ ಜ್ಯುವೆಲರಿ ಹಾಕಬೇಕಂತ ಹೇಳಿದರು. ರೆಡಿಯಾಗಿದ್ದಾಳೆ ನನ್ನ ಮಗಳು, ಜಸ್ಟ್ ಸಿಂಪಲ್ ಜ್ಯುವೆಲರಿ. ಆಮೇಲೆ ಸಂಕಲ್ಪನೂ ಈಗ ರೆಡಿ ಮಾಡಿದ್ದಾರೆ, ಭಾಗ್ಯ ರೆಡಿ ಅಂತ ಇದ್ದಾರೆ. ಹಾಗೆ ಎಲ್ಲ ಮಕ್ಕಳು ನೋಡಿ ರೆಡಿ ಆಗ್ತಿದ್ದಾರೆ. ಸೇಮ್ ಎಲ್ಲ ಸೇಮ್ ಡ್ರೆಸ್ಸು, ಸಿಂಪಲ್ ಜ್ಯುವೆಲರಿ ಹಾಕಿದ್ದಾರೆ. ಅಂದರೆ ಇವ್ರದ್ದೆಲ್ಲ ಗಂಧರ್ವ 2 ಎಕ್ಸಾಮು. ಕೆಲವೊಂದು ಮಕ್ಳದ್ದು ಗಂಧರ್ವ 1 ಎಕ್ಸಾಮ್ ಇದೆ, ಈಗ ಕೆಲವೊಂದು ಮಕ್ಳದ್ದು ಗಂಧರ್ವ 2. ಈಗ ನನ್ನ ಮಗಳದ್ದೆಲ್ಲ ಗಂಧರ್ವ 2 ಎಕ್ಸಾಮ್ ಇದು. ಇದೇ ಟೈಮಲ್ಲೇ ಅನಿಸುತ್ತೆ, ಲಾಸ್ಟ್ ಇಯರು ಇದೇ ಟೈಮ್ ಡಿಸೆಂಬರ್ ಟೈಮ್ ಮಾಡಿದ್ರು. ಈ ವರ್ಷವೂ ಡಿಸೆಂಬರ್ 23-24 ಇವತ್ತಾ? ಹಾಂ, ಲಾಸ್ಟ್ ಟೈಮು ಡಿಸೆಂಬರ್ 25. ಈ ಸಲ ಯಾವಾಗೆಲ್ಲ? ಹಾಂ, ಡಿಸೆಂಬರ್ 23 ಈ ಸಲ. ಓದಿ ಇಟ್ಟಿದ್ದಾರೆ. ಎಕ್ಸಾಮ್ ಕೇಳಿದಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ನಾರ್ಮಲ್ ಎಕ್ಸಾಮಿಗೂ ಈ ಥರ ಓದ್ತಿರ್ಲಿಲ್ಲ, ಆ ಥರ ಓದ್ತಿದ್ದಾರೆ ಇಲ್ಲಿ. ಆರತಿ ಮ್ಯಾಮ್ ಅಂತ ಭರತನಾಟ್ಯ ಗುರುಗಳು ಇವರೇ. ಸ್ಟೂಡೆಂಟಿಗೆಲ್ಲ ನೋಡಿ ಅವರೇ ಹಚ್ಕೊಡ್ತಾ ಇದ್ದಾರೆ. ನೋಡಿ ಇಲ್ಲೇ ಪ್ರಾಕ್ಟೀಸ್ ಕೂಡ ಮಾಡ್ಕೊತಿದ್ದಾರೆ. ಎಲ್ಲ ಮಕ್ಕಳು ಅವರವ್ರ ಪೇರೆಂಟ್ಸ್ ಜೊತೆಗೆ ಬಂದಿದ್ದಾರೆ. ದೊಡ್ಡ ಮಕ್ಕಳೆಲ್ಲ ಬಂದಿರ್ತಾರೆ, ಅಂದರೆ ಸಣ್ಣ ಮಕ್ಕಳೆಲ್ಲ ಪೇರೆಂಟ್ಸ್ ಜೊತೆಗೆ ಬಂದಿರ್ತಾರೆ. ಎಕ್ಸಾಮು ಇನ್ನು ಅರ್ಧ ತಾಸಿದೆ, ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ಯಾವ ಥರ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಿದ್ದಾರೆ. ಮಕ್ಕಳ ಜೊತೆಗೆ ಫೈನಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ, ಗ್ರೂಪ್ ಫೋಟೋ ಮಾಡ್ತಿದ್ದಾರೆ. ಎಕ್ಸಾಮ್ ಎಲ್ಲ ಮುಗಿದು ಗ್ರೂಪ್ ಫೋಟೋ ಆಯಿತು. ಇವಾಗ ಮನೆಗೆ ಹೋಗೋದು. ಯಾವುದಾದ್ರೂ ಲಲಿತ ಕಲೆಗಳಲ್ಲಿ ಇದು ಮುಖ್ಯವಾಗಿ ಭರತನಾಟ್ಯ. ಅದ್ರಲ್ಲಿ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಇಂಥ ರೂರಲ್ನಲ್ಲಿ ಹೇಳ್ಕೊಡೋದು ಭಾಳ ಕಷ್ಟ. ನಾವು ಬೆಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ ಹೇಳ್ಕೊಟ್ಬಿಡ್ಬೋದು, ಬಟ್ ಇಂಥ ಪ್ಲೇಸಲ್ಲಿ ಹೇಳ್ಕೊಡ್ತಾ ಇರೋದು ನೀಟಾಗಿದೆ, ಚೆನ್ನಾಗಿದೆ, ಶುದ್ಧವಾಗಿದೆ. ಪೇರೆಂಟ್ಸ್ಗಳು ಮುಖ್ಯವಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇದೆ. SSLC PUC ಬಂತು ಅಂತ ಹೇಳಿ ಬಿಡ್ಸಕ್ಕೆ ಹೋಗ್ಬಾರ್ದು. ಕಲಿತ್ರೆ ಇನ್ನೂ ಚೆನ್ನಾಗಿ ಕಲಿಬೋದು. ಇವಾಗ ಗಂಧರ್ವ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲಿ ಭಾಗ್ಯ, ಸಂಕಲ್ಪ, ಸ್ವರ ಎಲ್ಲ ಇದ್ದೀವಿ. ಮುಗಿಸ್ಕೊಂಡು ಮನೆಗಲ್ಲ ಹೊಸನಗರ ಹೋಗ್ತಾಯಿದ್ದೀವಿ. ಹಾಂ, ಈಗ ಶಾಪಿಂಗಿಗೆ ಹೊಸನಗರಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ. ಕಾರಂಜಿ ಥರ ಇದೆಯಪ್ಪ, ವಾಟ್ರ್ ಬೀಳ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದನ್ನ ಕೊಯ್ತಿದ್ದಾಳೆ ಭಾಗ್ಯ. ಎಂತ ಇದು ಭಾಗ್ಯ? ಎಂತ ಹಣ್ಣೆ? ಪರ್ಗೆ ಹಣ್ಣು, ಚೂರಿ ಹಣ್ಣು. ಕೆಲವೊಬ್ರು ಒಂದೊಂದು ಎಷ್ಟಿದೆ ಅಂದರೆ ಈ ರೋಡಲ್ಲಂತೂ ತುಂಬ ಇದೆ ನೋಡಿ. ಕಾಯಿ ಹಿಂಗಿದೆ. ತಿಂದಿರ ಕಮೆಂಟ್ ಮಾಡಿ ಆಯಿತಾ. ಬಾಲ್ಯದ ಸವಿ ನೆನಪು, ಸಾವಿರ ನೆನಪು. ನಾವೆಷ್ಟು ಕವರಲ್ಲೆಲ್ಲ ತುಂಬ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ ಕಣೆ ಅವಾಗ. ಇವು ಮಕ್ಕಳಿಬ್ಬರು ಕಾಯಿ ತಿಂತಿದ್ದಾಳೆ. ದ್ವಾರ ಹಣ್ಣು ಅಂತ ಹಳದಿ ಆಗಿರೋದು ತಿಂತಿದ್ದಾಳೆ. ಅವಳವ್ರು ಒಬ್ಬಳೇ ಬರ್ತಿದ್ದಾಳಲ್ಲ. ಈಗ ಕೊಯ್ಕೊಂಡು ಹೊಸನಗರ ಹೋಗ್ತಾ ಇದ್ದೀವಿ. ಇದೇನೋ ಒಂದು ಪಾರ್ಕ್ ಥರ ಇದೆ. ಏನೋ ಪಾರ್ಕೇ ಕಣೆ ಇದು. ಹಾಂ,
ಅಲ್ಲೆಲ್ಲ ಹೂವೆಲ್ಲ ಇದೆ ಒಳಗಡೆ. ಆಮೇಲೆ ಇದೇನೋ ಒಂದು ಮರ, ಇಷ್ಟು ದೊಡ್ಡದು ಮರ ಇದೆ ನೋಡಿ. ಆ ಮರದ್ದು ಒಳಗೆ ಈ ಥರ ಹೂವು ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ರೆಡ್ ಹೂವು. ಇಲ್ಲಿ ನೋಡಿ, ಇಲ್ಲಿ ಎಷ್ಟಾಗಿದೆ ನೋಡಿ ರೆಡ್ ಹೂವು. ಫುಲ್ ಗಿಡದ್ದು ಮರ ತುಂಬ ಇದೆ. ಆಮೇಲೆ ಒಳಗಡೆನೂ ಅಷ್ಟೇ, ಆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಳಗಡೆ. ಅಲ್ಲಿ ಕಪ್ಪುದು ಮುಳ್ಳನ್ನು ತಿನ್ನೋದು, ಆಮೇಲೆ ಪಾರ್ಕ್ ನೋಡೋದು, ಅಲ್ಲಿ ಹೂವಿನ ಗಿಡ ನೋಡೋದು, ಇದೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 1 ಗಂಟೆ ಆಯಿತು. ಈಗೇನು ಹೋಟ್ಲಿಗೆ ಹೋಗಿ ಏನಾದರೂ ಮಕ್ಕಳಿಗೆ ತಿನ್ನಿಸ್ಕೊಂಡು ಹೋಗಬೇಕು. ಬನ್ನಿ ಯಾವ ಹೋಟ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಗಿಡ ನೋಡಿ ಹೆಂಗಿದೆ, ತಿನ್ನಲ್ವಾ? ಎಷ್ಟು ಚೆನ್ನಾಗಾಗಿದೆ ನೋಡಿ, ವೈಟು ಪಿಂಕು. ಹಾಂ, ಇದು ಚೆನ್ನಾಗಿದೆ ನೋಡಿ. ಇದು ಅಲ್ಲಲ್ಲ, ಹಾಂ, ಅಂದರೆ ಇದೇ ಇರೋದಲ್ವ ಗಣಪತಿ ದೇವಸ್ಥಾನ ಅಂದರೆ. ಇದು ಹೊಸನಗರ ಗಣಪತಿ ದೇವಸ್ಥಾನ. ಇಲ್ಲೂ ಏನೇನೋ ಕಾರ್ಯಕ್ರಮ ಮಾಡ್ತಾರೆ ಅನ್ಸುತ್ತಲ್ವಾ. ಬಾಂಬೆ ಮಿನಿ ಬಜಾರ್ ಅಂತಲ್ಲ, ಅಲ್ಲಿ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡ, ಇಷ್ಟೆಲ್ಲ ಸ್ಲಿಪ್ಪರ್ ಇದರಲ್ಲಿ ಎಲ್ಲ ಐತೆ. ನಂದು ನಾನೇ ಎಲ್ಲ ಐತೆ ನೋಡ್ತಿದ್ದೀನಿ. ಬಂದುಬಿಟ್ಟು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ರೋಡು ಹೋಟೆಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಹೋಟೆಲ್ ದುರ್ಗಾ ಗ್ರ್ಯಾಂಡಿಗೆ ಬಂದಿದ್ದೀವಿ. ಒಳಗೋಗ, ಹಾಂ, ಆ ಕಡೆ ಒಳಗೋಗ. ಇವಾಗ ಹೋಟೆಲಲ್ಲಿದ್ದೀವಿ. ಇಬ್ಬರು ಡಿಸ್ಕಷನ್ ಮಾಡಿ ಏನು ಬೇಕಂದಿದ್ದಾರೆ. ವೆಜ್ ಬಿರಿಯಾನಿ, ಆಮೇಲೆ ಬೇಬಿ ಕಾರ್ನ್ ಮಂಚೂರಿ. ಇಲ್ಲ ನಾ ಕೊಡ್ಸಲ್ಲ. ನೋಡಿದ್ರೆ ಹೋಟ್ಲವ್ರು ಯಾರೋ ಸುಳ್ಳು ಹೇಳ್ತಾರೆ. ನ್ಯೂಡಲ್ಸ್ ಖಾಲಿ ಆಗಿದೆ. ಹಾಂ, ಎರಡು. ಇವಾಗ ಇದು ಎಂತ ವೆಜ್ ಬಿರಿಯಾನಿ ಅಲ್ಲ, ವೆಜ್ ಬಿರಿಯಾನಿ ಬಂದಿದೆ. ರೆಡಿಯಾಗಿದ್ದಾರೆ ಇನ್ನು ಜನಕ್ಕೆ. 2 ಪ್ಲೇಟ್ ತಗೊಂಡಿದ್ದೀವಿ ಸ್ಟಾರ್ಟಿಂಗು. ಆಮೇಲೆ ಟೇಸ್ಟ್ ನೋಡಿ, ಟೇಸ್ಟ್ ಅಲ್ಲ ಮತ್ತು ಬೇಕಾದರೆ ತಗೊಳ್ಳೋದು ಅಂತ. ವೆಜ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಇನ್ನೊಂದು ಮಂಚೂರಿ ಹೇಳಿ ಬರಬೇಕಾದ್ರೆ. ಗ್ರೇವಿ, ಮೊಸರು ಬಜ್ಜಿ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಸಂಕು? ಸೂಪರಾ? ತಿನ್ನೋದ್ರಲ್ಲಿ ಬ್ಯುಸಿ ಅವರು. ತಿನ್ಕೊಳ್ಳಿ ತಡೆಯ. ಇದು ಗೋಬಿ ಚೆನ್ನಾಗಿದೆ ಟೇಸ್ಟು. ಪ್ರನಿಧಿ ಸೂಪರ್ ಮಾರ್ಕೆಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಪ್ರನಿಧಿ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ. ಇದು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಅರೇಂಜ್. ಮಕ್ಕಳಿಬ್ಬರು ಎಲ್ಲ ಹೋಗಿದ್ದಾರೆ. ನಾವಿಬ್ಬರು, ನಾನು ಚಕ್ಕೆ ಬೇಕಿತ್ತು ತಗೊಂಡೆ, ಆಮೇಲೆ ಹೆಸರು ಕಾಳು, ಇನ್ನೊಂದೇನು ರಾಜ್ಮಾ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮಿಬ್ರಿಗೆ ಗೊತ್ತಿಲ್ಲದೆ ಹಂಗೆ 2 ಬಾಸ್ಕೆಟ್ ತಗೊಂಡು ಶಾಪಿಂಗ್ ಮಾಡ್ತಿದ್ದಾರೆ. ನಾವಿಬ್ರು ಹೋಗಿ ಬಾಸ್ಕೆಟ್ ಬೇಕು ಅಂತ ಅಲ್ಲಿ ಹುಡ್ಕೊಂತೀವಿ. ಹಾಂ, ನಾನು ತೆಗಿಸ್ತೀನಪ್ಪ. ನಾನು ನೋಡೋಣ. ಇವರಿಬ್ರು ಶಾಪಿಂಗ್ ನೋಡಿ, ಇವರಿಬ್ರದ್ದು ಭಾಗ್ಯ. ಇವರಿಬ್ರು ನೋಡ್ತಿದ್ದಾರೆ ಪಾಪ ಅಂದ್ಕೊಂಡ್ರೆ, ಇವ್ರು ನೋಡ್ರೆ ಬಾಸ್ಕೆಟ್ ಅಂದ್ಕೊಂಡು ಶಾಪಿಂಗ್ ಮಾಡ್ತಿದ್ದಾರಲ್ಲ ಅಂತ. ಇವರಿಬ್ರು ಶಾಪಿಂಗ್ ನೋಡಿ, ಮ್ಯಾಗಿ, ಚಾಕ್ಲೇಟು, ಈ ನೋಡಿ ಒಂದೊಂದೇ ಮೆಂಡರ್ ಇಬ್ರದ್ದು ಒಂದೇ ಥರ ಚಾಕ್ಲೇಟು ಶಾಪಿಂಗ್ ಮಾಡಿದ್ದಾರೆ. ಯಾವ ರೇಂಜಿಗೆ ನೋಡಿ. ಅದು ಸ್ಲೈಮ್. ಏನದು? ಸ್ಲೈಮ್. ಅದೇ ನೀವಿಬ್ರು ಇಲ್ಲೇ ಸೇಲ್ ಶಾಪಿಂಗ್ ಮಾಡಿದ್ದು ಎಲ್ಲ ತೀರಿದ ನಂತರ ಬನ್ನಿ. ನೀವಿಬ್ರು ಇಲ್ಲ ನೋಡಿ, ಶಾಪಿಂಗಿಂದೆಲ್ಲ ಯಾವಾಗ ಮುಗಿಯತ್ತಲ್ಲ ಅವತ್ತು ಬನ್ನಿ. ಪಾಪಡ್ ಪಾಪಡ್ ಅಂತ ಬರುತ್ತೆ, ಇದೆಲ್ಲ ಇರಬೇಕು. ಈ ಶಾವಿಗೆ ಚೆನ್ನಾಗಿರುತ್ತೆ ಕಣ. ಇದು ಅಲ್ಲ, ತೆಲುಗು ಅಲ್ಲ, ಇದು ಜೀರಿಗೆ ಫ್ಲೇವರ್. ಸ್ವಲ್ಪ ಇದಾ? ಇದು ಜೀರಿಗೆ, ಇದೇನು ಇದಕ್ಕೆ ನೋಡೋದು. ಈ ಕಡೆ ನೋಡು, ಇಲ್ಲಿದೆಯಲ್ಲ ಕೆಳಗೆ.
40. ಏ ಇಡೆ ಸುಮ್ಮನೆ ಶಾಪಿಂಗ್ ಮಾಡಿದ್ನಲ್ಲ ಇವಾಗ ತೆಗೆಸಿ ಈಗ ಬೈದಿದ್ದೆ ಹಾಗೆ ಮಾತಾಡಿ ತೋರಿಸ್ಬೇಕಂತ. ಹಾಗೆ ತೋರಿಸಿದ್ರೆ ಗೊತ್ತಲ್ಲ ನೀವು ಎಷ್ಟು ಕೆಟ್ಟ ಮಕ್ಕಳು ಅಂತ ಗೊತ್ತಾಗುತ್ತೆ ಬೈದ ತಕ್ಷಣ. ಚೆನ್ನಾಗಿದೆ ಅಲ್ಲ ಐಟಮ್ಸ್ ಎಲ್ಲ. ಇದು ನೋಡಿ ಇದು ಇದೆಲ್ಲ ಚೆನ್ನಾಗಿದೆ. ಶಾಪಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾಳೆ, ವಜ್ಜ ಆಯ್ತಂತ ವಾಪಸ್ ತೆಗೆದಿಡ್ತಿದ್ದಾಳೆ ವಜ್ಜ ಆಯಿತು ಅಂತ ಹೇಳಿ ಇವಾಗ ಶಾಪಿಂಗ್ ಇನ್ನು ಮಾಡಿ ಅದೇ ತೆಗಿತಿದ್ದಾಳೆ. ಅದು ಬೇಡ ಅಂತ ಎಲ್ಲ ತೆಗೆದಿಡ್ತಿದ್ದಾಳೆ. ಒಂದೊಂದು KGದೆಲ್ಲ ಭಾರ ಆಗಿದೆ ಅಂತ ತೆಗಿತಿದ್ದಾಳೆ. ಇನ್ನೊಂದು ಲೈಟ್ ಬರ್ತಿದೆಯಲ್ಲೇ, ಏನಿದೆ ಭಾಗ್ಯ? ಏನಿದು? ಹೋಗುವಾಗ ಅಷ್ಟು ಒಳ್ಳೆಯವ್ರಿಗೆ ತಂದು ತೋರಿಸ್ತಿದೀಯಲ್ಲ ನೀನು. ಬೇಡಪ್ಪ ಎಲೆ ಹಾಕಿ ಒಂದು ಅವಳಿಗೆ ಬರ್ರಿ ಸಂಕುಲ್ ನೋಡು. ಯೂನಿಯನ್ ಡೇಗೆ ಡ್ಯಾನ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ರಿ ಹಿಂಗೆ. ಏನು ಮಾಜಿಶಾ ಫ್ಯಾನ್ಸಿ ಸ್ಟೋರ್ ಅಂತ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಎಲ್ಲ ಐಟಮ್ ಕೂಡ ಸಿಗುತ್ತೆ ಇಲ್ಲಿ. ನೋಡಿ ಇದು ಮಾಜಿಶಾ, ಇದು ಫ್ಯಾನ್ಸಿ ಸ್ಟೋರು ಓಪನ್ ಮಾಡಿದೆ. ಸಖತ್ತಾಗಿದೆ ಮಾತ್ರ, ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಎಷ್ಟು ಜನ ಕೂಡ ಇದ್ದಾರೆ. ಇದೆಲ್ಲ ಆಮೇಲೆ ಪೆಂಡೆಂಟ್ ಎಲ್ಲ ಸಖತ್ತಾಗಿದೆ. ಹಾಂ ಇದೆಲ್ಲ ನೋಡಿ ಈಗ ಟ್ರೆಂಡಲ್ಲಿ ಇದೆಯಲ್ಲ ಅದು ತೋರಿಸೋ ಹತ್ರ. ಟ್ರೆಂಡಲ್ಲಿ ಇದೆಯಲ್ಲ ಇದು ಚೆನ್ನಾಗಿದೆ. ಆಮೇಲೆ ಇದು ನೋಡಿ ಪೆಂಡೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಐಟಮ್ಸ್ ಇದೆ, ಸರಗಳು, ಆಮೇಲೆ ಜುವೆಲರಿ ಗಾಡಿ ಎಲ್ಲ ಕೊಡ್ತಾರೆ. ಜನ ಕೂಡ ನೋಡಿ ಹಾಗೆ ಇದ್ದಾರೆ, ಎಷ್ಟೆಲ್ಲ ಜನ ಇದ್ದಾರೆ. ಫುಲ್ ಎಲ್ಲ ಐಟಮ್ಸ್ ಇದೆ. ನೇಲ್ ಪಾಲಿಶು, ಪರ್ಫ್ಯೂಮ್ಸು, ಶಾಂಪೂಸ್, ಕ್ರೀಮ್ಗಳು ಎಲ್ಲ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ ಇದು ಈ ಥರದ್ದು ಸ್ಟೋರ್. ಕೊಟ್ಟು ತೋರಿಸಿಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಇದು ಕೂಡ ಚೆನ್ನಾಗಿದೆ. ಇದು ತೋರಿಸು ಭಾಗ್ಯ, ಕೈ ತೋರಿಸೆ. ಸೇಮ್ ತಗೊಂಡಿದ್ದಾಳೆ ಅದೇ ಥರ ಇಲ್ಲಿದೆ ನೋಡಿ, ಚೆನ್ನಾಗಿದೆ. ಸಿಲ್ವರ್ ಜ್ಯುವೆಲರಿ ಇಲ್ಲಲ್ಲ ಇದು. ಆಮೇಲೆ ಈ ಬ್ಯಾಂಗಲ್ಸ್ ಕೂಡ ಗೋಲ್ಡ್ ಕೂಡ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ಸಣ್ಣ ಸಣ್ಣದಿದೆ, ವೆರೈಟಿ ಆಗಿದೆ. ಗೋಲ್ಡ್ ರೇಟ್ ಜಾಸ್ತಿ ಅಲ್ಲ, ಇಂಥ ತಗೊಂಡು ಹಾಕೋಬೋದು. ಒಳಗಡೆ ಕೂಡ ನೋಡಿ ಎಷ್ಟೆಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ, ಗಿಫ್ಟ್ ಐಟಮ್ಸು, ಆಮೇಲೆ ಸೈಕಲ್ಸು ಒಳಗಡೆ ಎಲ್ಲನೂ ಇದೆ ನೋಡಿ. ಎಲ್ಲ ಚೆನ್ನಾಗಿದೆ, ಬಳೆ ಎಲ್ಲ ತುಂಬಾ ಚೆನ್ನಾಗಿದೆ. ಕಲರ್ ಮ್ಯಾಚಿಂಗ್ ಬಳೆಗಳು ನೋಡಿ. ಜಡೆ ಬಿಲ್ಲೆ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಇವಳು ತಲೆ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇವಾಗ ಇಲ್ಲಿ ಮಸಾಲೆ ಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದು ಇದ್ದಾರೆ ಇಲ್ಲಿ ಮಸಾಲೆ ಪುರಿ ತಿನ್ನೋಕ್ಕೆ. ಹೊಸನಗರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಬಸ್ಸಿಗೆ ವೇಟ್ ಮಾಡ್ತಿದ್ದೀವಿ. ಲಗೇಜ್ ನೋಡ್ರೆ ಬಸ್ಸಲ್ಲಿ ಯಾಕೋ ಹತ್ತಿಸ್ಕೊಳ್ಳಲ್ಲ ಅನಿಸ್ತಿದೆ. ಇಲ್ಲೊಂದಿದೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೆ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಹೊಸ ವಿಡಿಯೋನ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್.